Welcome to Civil Simplified. Today let us analyze the Export Preparedness Index of 2024. ಮೊದಲನೇದಾಗಿ ಇದನ್ನು ರಿಲೀಸ್ ಮಾಡಿರುವಂಥದ್ದು ಇಟ್ ಇಸ್ ನೀತಿ ಆಯೋಗ್. ಸೊ ಏನಿದ್ರ ಮುಖ್ಯವಾದಂಥ ಉದ್ದೇಶ ಅಂತಂದರೆ ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಏನೆಲ್ಲ ಇದೆ, ಸೊ ಎಕ್ಸ್ಪೋರ್ಟ್ ರೆಡಿನೆಸ್ ಅಂತಂದರೆ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಬಂದಾಗ ಯಾವುದೆಲ್ಲ ರೀತಿ ಪ್ರಿಪೇರ್ಡ್ ಆಗಿದ್ದಾರೆ, ಎಷ್ಟೆಲ್ಲ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ನ ಕೊಡೋದಕ್ಕೋಸ್ಕರ ದಿಸ್ ಎಂಟೈರ್ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಇಸ್ ಆಲ್ ಅಬೌಟ್. Coming to the importance ಅಥವಾ about export preparedness index ಅಂತ ನೋಡಿದ್ರೆ, it is a comprehensive subnational assessment of export preparedness across Indian states and union territories. ನಾನು ಅವಾಗಲೇ ಹೇಳ್ದಂಗೆ it analyzes the export readiness of Indian states and union territories. ಇದರ ಮುಖ್ಯವಾದಂಥ ಪರ್ಪಸ್ ಏನು ಅಂತಂದರೆ to recognize the diversity of state led economic structures. ಸೊ ಒಂದು ಇಂಡಿವಿಜುವಲ್ ಸ್ಟೇಟ್ ಲೆವೆಲಲ್ಲಿ ಒಂದು ಯೂನಿಯನ್ ಟೆರಿಟರಿ ಲೆವೆಲಲ್ಲಿ ಯಾವುದೆಲ್ಲ ರೀತಿ ಒಂದು ಡೈವರ್ಸಿಟಿ ಇದೆ ಆ್ಯಂಡ್ ಎಕನಾಮಿಕ್ ಗ್ರೋತ್ಗೆ ಯಾವುದೆಲ್ಲ ರೀತಿ ಸಪೋರ್ಟ್ ಮಾಡ್ತಾ ಇದೆ, ಏನೆಲ್ಲ ಪಾಲಿಸೀಸ್ ಇದೆ, ಎಷ್ಟೆಲ್ಲ ಈಸಿಯಾಗಿ ಅದು ಎಕ್ಸ್ಪೋರ್ಟ್ ಲೆಡ್ ಪ್ರೋಗ್ರಾಮ್ಸ್ನ ಹಮ್ಮಿಕೊಂಡಿದೆ ಅನ್ನೋದ್ರ ಬಗ್ಗೆ ದಿಸ್ ಎಂಟೈರ್ ಪರ್ಪಸ್ ಇಸ್ ಆಲ್ ಅಬೌಟ್. And it also highlights the critical role of states and union territories in achieving India's global trade ambitions. So ನಿಮಗೆ ಗೊತ್ತಿರ್ಬೋದು, ಇಂಡಿಯಾ ಆಸ್ ಅ ಗ್ರೋಯಿಂಗ್ ಎಕಾನಮಿ ವುಡ್ ಆಲ್ವೇಸ್ ವಾಂಟ್ ದ ಹೆಲ್ಪ್ ಆಫ್ ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ಈ ಒಂದು ವಿಚಾರದಲ್ಲಿ ಸ್ಟೇಟ್ಸ್ ಎಷ್ಟು ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ದಿಸ್ ಇಸ್ ಹೈಲೈಟಿಂಗ್. ಆ್ಯಂಡ್ ಇಟ್ ಆಲ್ಸೋ ಎನ್ಕರೇಜಸ್ ಕಾಂಪಿಟೇಟಿವ್ ಫೆಡರಲಿಸಮ್ ಇನ್ ಎಕ್ಸ್ಪೋರ್ಟ್ ಪ್ರಮೋಷನ್. Coming to the background, the first edition it is in the August 2020. So this is the fourth edition 2024 bittirodu. So once they released 2025 last year report bittaga, so it will be the fifth edition, and it is released periodically by Niti Aayog. So ಇದರಲ್ಲಿ ಮುಖ್ಯವಾಗಿರುವಂಥದ್ದು 4 pillars which carries prominent role and also weightage. Number 1 is export infrastructure which carries 20%. ಎರಡನೇದು ಇಟ್ ಇಸ್ ಬಿಸ್ನೆಸ್ ಎಕೋಸಿಸ್ಟಮ್ ವಿಚ್ ಕ್ಯಾರೀಸ್ 40%. ಸೊ ಮೇಜರ್ ವೈಟೇಜ್ ಅಂತಲೇ ಹೇಳ್ಬೋದು. ಬಿಸ್ನೆಸ್ ಮಾಡೋದಕ್ಕೆ ಯಾವುದೆಲ್ಲ ರೀತಿ ಎಕೋಸಿಸ್ಟಮ್ ಇದೆ, ಎಷ್ಟೆಲ್ಲ ಈಸಿಯಾಗಿ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಪ್ಯಾಂಡಿಂಗ್ ದ ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಇದು ದಿಸ್ ಇಂಡಿಕೇಟರ್ ಇಸ್ ಆಲ್ ಅಬೌಟ್. ಆ್ಯಂಡ್ ಕಮಿಂಗ್ ಟು ದ ಥರ್ಡ್ ಪಿಲ್ಲರ್ ದಟ್ ಇಸ್ ಪಾಲಿಸಿ ಆ್ಯಂಡ್ ಗವರ್ನೆನ್ಸ್ ವಿಚ್ ಕ್ಯಾರೀಸ್ 20%. ಆ್ಯಂಡ್ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಇಟ್ ಇಸ್ 20%. ಕಮಿಂಗ್ ಟು ದ ಕ್ಲಾಸಿಫಿಕೇಶನ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ಸೊ 4 ರೀತಿ ಕ್ಲಾಸಿಫೈ ಮಾಡಿದ್ದಾರೆ. ಒನ್ ಇಸ್ ಲಾರ್ಜ್ ಸ್ಟೇಟ್, ಸೆಕೆಂಡ್ ಸ್ಮಾಲ್ ಸ್ಟೇಟ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಅಂತ. ಸೊ ವಿತಿನ್ ದಿಸ್ ಈ ಒಂದು 4ರಲ್ಲಿ ದೇರ್ ಇಸ್ ಇನ್ನೊಂದು ಅಂಶ ಅಂತಲೇ ಹೇಳ್ಬೋದು, ದಟ್ ಇಸ್ ಪರ್ಫಾರ್ಮೆನ್ಸ್ ಗ್ರೂಪ್ಸ್. ಸೊ ಅದು ಯಾವ ಥರ ಇದೆ ಅಂತ ನೋಡೋದಾದ್ರೆ ಇಟ್ ಇಸ್ ಲೀಡರ್ಸ್. ಸೊ ಫಾರ್ ಎಕ್ಸಾಂಪಲ್ ಲಾರ್ಜ್ ಸ್ಟೇಟಲ್ಲೇ there is leaders ಆಗಿರ್ಬೋದು, ಚಾಲೆಂಜರ್ಸ್ ಆ್ಯಂಡ್ ಆಸ್ಪೈರರ್ಸ್. ಒನ್ಸ್ ಅಗೇನ್ ಸ್ಮಾಲ್ ಸ್ಟೇಟ್ಸಲ್ಲಿ there are leaders, challenges, aspirers. ಸೊ ಲೀಡರ್ಸ್ ಅಂತ ಅಂದರೆ ಏನು ಅಂತಂದರೆ ಇಟ್ ಇಸ್ ಹೈ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್. ಯಾವುದೆಲ್ಲ ಸ್ಟೇಟ್ಸು ಹೈಲಿ ದೇ ಆರ್ ಎಫಿಷಿಯಂಟ್, ಹೈಲಿ ದೇ ಆರ್ ಪ್ರಿಪೇರ್ಡ್ ಫಾರ್ ಎಕ್ಸ್ಪೋರ್ಟ್ ಅಂತ ಅಂದರೆ ಅವ್ರನ್ನ ಲೀಡರ್ಸ್ ಅಂತ ಕರೀತಾರೆ. ಕಮಿಂಗ್ ಟು ಚಾಲೆಂಜಸ್ ಅಂದರೆ ದೇ ಆರ್ ಮಾಡರೇಟ್ಲಿ ಪ್ರಿಪೇರ್ಡ್, ಅಂದರೆ ದೇರ್ ಇಸ್ ಲಾಟ್ ಆಫ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅನ್ನೋದನ್ನು ದೇ ಆರ್ ಹೈಲೈಟಿಂಗ್. ಕಮಿಂಗ್ ಟು ಆಸ್ಪೈರರ್ಸ್ ಅಂತಂದರೆ ದೇರ್ ಸ್ಟಿಲ್ ಅಟ್ ದ ಅರ್ಲಿ ಸ್ಟೇಜ್ ಆಫ್ ಎಕ್ಸ್ಪೋರ್ಟ್ ಎಕೋಸಿಸ್ಟಮ್ ಡೆವಲಪ್ಮೆಂಟ್. ಇನ್ನು ಇವಾಗ ತಾನೇ ಬೆಳೀತಾ ಇದ್ದಾರೆ, ಇನ್ನು ದೇ ಆರ್ ನಾಟ್ ರೆಡಿ ಟು ಎಕ್ಸ್ಪಾಂಡ್ ಇನ್ ಅ ಲಾರ್ಜರ್ ಸ್ಕೇಲ್ ಅನ್ನೋದನ್ನು ವಿ ಕಾಲ್ ಇಟ್ ಆಸ್ ಆಸ್ಪೈರರ್ಸ್. ಸೊ ಸ್ಟೇಟ್ ಲಿಸ್ಟ್ ಅಂತ ನೋಡಿದ್ರೆ ಲೀಡಿಂಗ್ ಪರ್ಫಾರ್ಮರ್ಸಲ್ಲಿ ಲಾರ್ಜ್ ಸ್ಟೇಟ್ಸಲ್ಲಿ ಇಟ್ ಇಸ್ ಮಹಾರಾಷ್ಟ್ರ ನಂಬರ್ 1, ನೆಕ್ಸ್ಟ್ ಇಸ್ ತಮಿಳ್ನಾಡು, ಗುಜರಾತ್, ಉತ್ತರ ಪ್ರದೇಶ್ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ಇನ್ನೊಂದು ಕ್ಯಾಟಗರಿ ಅಂತಂದರೆ ಸ್ಮಾಲ್ ಸ್ಟೇಟ್ಸ್ ಆಗಿರ್ಬೋದು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸಲ್ಲಿ ನೋಡಿದ್ರೆ ಸೊ ಫಸ್ಟ್ ಇಸ್ ಉತ್ತರಾಖಂಡ್, ನೆಕ್ಸ್ಟ್ ಇಸ್ ಜಮ್ಮು ಕಾಶ್ಮೀರ್, ನಾಗಾಲ್ಯಾಂಡ್, ದಾದ್ರಾ ನಾಗರ್ ಹವೇಲಿ ಆ್ಯಂಡ್ ಡಿಯು ಡಾಮನ್ ಆಸ್ ವೆಲ್ ಆಸ್ ಗೋವಾ. ಸೊ ಇದು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಮಿಂಗ್ ಟು ದ ಇಂಪಾರ್ಟೆನ್ಸ್ ಆಫ್ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2024, ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಇಟ್ ಐಡೆಂಟಿಫೈಸ್ ಸ್ಟ್ರೆಂತ್ ಆ್ಯಂಡ್ ಗ್ಯಾಪ್ಸ್ ಇನ್ ಸ್ಟೇಟ್ ಎಕ್ಸ್ಪೋರ್ಟ್ ಎಕೋಸಿಸ್ಟಮ್. ಸೊ ಯಾವುದೆಲ್ಲ ಸ್ಟೇಟು ಅದರ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಏನೆಲ್ಲ ಗ್ಯಾಪ್ಸ್ ಇದೆ, ಏನೆಲ್ಲ ಪಾಲಿಸಿಲಿ ಏನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು, ಸೊ ದಟ್ ಈಸ್ ಆಲ್ಸೋ ದೇರ್. ಸಪೋರ್ಟ್ಸ್ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್. ಈಗ ಒಂದು ಪಾಲಿಸಿ ಮಾಡಬೇಕು ಅಂತಂದರೆ ಏನೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಒಂದು ಪಾಲಿಸಿ ಮಾಡಬೇಕು, ಅದರ ಎವಿಡೆನ್ಸ್ನ ಕಲೆಕ್ಟ್ ಮಾಡೋದಕ್ಕೋಸ್ಕರ ದಿಸ್ ಇಂಡೆಕ್ಸ್ ಇಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಇಟ್ ಆಲ್ಸೋ ಅಲೈನ್ಸ್ ವಿತ್ ಇನಿಷಿಯೇಟಿವ್ಸ್ ಲೈಕ್ ಫಾರಿನ್ ಟ್ರೇಡ್ ಪಾಲಿಸಿ, ನಮ್ಮ ದೇಶದ ಫಾರಿನ್ ಟ್ರೇಡ್ ಪಾಲಿಸಿ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ಸ್ ಇನಿಷಿಯೇಟಿವ್ ಆಗಿರ್ಬೋದು, ಆ್ಯಂಡ್ ಡಿಸ್ಟ್ರಿಕ್ಟ್ ಆಸ್ ಎಕ್ಸ್ಪೋರ್ಟ್ ಹಬ್ಸ್ ಇನಿಷಿಯೇಟಿವ್ ಆಗಿರ್ಬೋದು. ಆ್ಯಂಡ್ ಇಟ್ ಆಲ್ಸೋ ಸ್ಟ್ರೆಂಥನ್ಸ್ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್ ಸ್ಟ್ರಾಟಜಿ. ಸೊ ಓವರಾಲ್ ನಮ್ಮ ದೇಶದ ಒಂದು ಎಕ್ಸ್ಪೋರ್ಟ್ನ ಅತಿ ಹೆಚ್ಚು ಮಾಡೋದಕ್ಕೋಸ್ಕರ ದಿಸ್ ಎಂಟೈರ್ ಪ್ರಾಜೆಕ್ಟ್, ದಿಸ್ ಎಂಟೈರ್ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಇಸ್ ಆಲ್ ಅಬೌಟ್. ಸೊ ಇಷ್ಟು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೆಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ದೀವಿ ಅಂತ ನೋಡಿಕೊಂಡು ನೋಟ್ಸ್ ಮಾಡಿಕೊಂಡು ಸ್ಟಾರ್ಟ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್. ಥ್ಯಾಂಕ್ ಯು.